ಸಮಸ್ತ ಕೇವಲಿಗಳಿಗೆ ಜಯವಾಗಲಿ, ಸಮಸ್ತ ಗುರುಗಳಿಗೆ ಜಯವಾಗಲಿ. 4 ಮಂಗಗಳ ಮೂರ್ತಿಯ ಬಗ್ಗೆ ಹೇಳಲಾಗ್ತದೆ. ನೋಡಿ, ಹಿಂದೆಲ್ಲ ಇತ್ತು, ಕೆಟ್ಟದ್ದನ್ನು ಕೇಳಬೇಡ, ಕೆಟ್ಟದನ್ನು ನೋಡಬೇಡ, ಕೆಟ್ಟದನ್ನು ಮಾತನಾಡಬೇಡ ಅಂತ ಹೇಳಿ 3 ಮೂರ್ತಿಗಳು ಇದ್ದುದನ್ನು ನೀವು ಸಾಕಷ್ಟು ಜಾಗದಲ್ಲಿ ನೋಡಿದಿರಿ. ಒಂದು ಮೂರ್ತಿ ಕಿವಿಗೆ ಕೈ ಇಟ್ಟಿದೆ, ಒಂದು ಮೂರ್ತಿ ಕಣ್ಣು ಮುಚ್ಕೊಂಡಿದೆ, ಒಂದು ಮೂರ್ತಿ ಬಾಯಿ ಮುಚ್ಕೊಂಡಿದೆ. ಸಾಕಷ್ಟು ಗುರುಗಳು ಉಪದೇಶದಲ್ಲಿ ಹೇಳ್ತಾರೆ. ಈಗ ಇನ್ನೊಂದು ಮೂರ್ತಿಯ ಅವಶ್ಯಕತೆ ಇದೆ. ಏನು ಅಂದರೆ, ತಲೆಯ ಮೇಲೆ ಕೈ ಇಟ್ಟುಕೊಂಡಂತಹ ಮೂರ್ತಿ. ಯಾಕಪ್ಪ ಅಂತಂದರೆ, ಮನುಷ್ಯನಿಗೆ ಈಗ ಶುದ್ಧವಾದ ಆಹಾರ ಒಂದೂ ಸಿಗುವುದೂ ಇಲ್ಲ, ಮತ್ತು ಅವನು ಪ್ರಾಪ್ತ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋದಿಲ್ಲ. ಸರಿಯಾದ ಸಮಯಕ್ಕೆ ನಿದ್ದೆ ಇಲ್ಲ, ವಾತಾವರಣ ಸರಿಯಿಲ್ಲ, ರೋಗಗಳು, ಮನೆಯಲ್ಲಿ ಕಡಿಮೆ ಜನಸಂಖ್ಯೆ ಇದ್ರೂ ಕೂಡ ಮಾನಸಿಕ ಒತ್ತಡ, ಮತ್ತೆ ಈ ಮುಂದುವರಿಯುತ್ತಿರುವ ಯಾಂತ್ರಿಕ ಜೀವನದಲ್ಲಿ ಅವನಿಗೆ ಮುಂದೆ ನಡಿಬೇಕಿದ್ರೆ ಎಲ್ಲ ರೀತಿ ಮಾನಸಿಕ ಒತ್ತಡ ಅಂದರೆ ಟೆನ್ಷನ್ ಅಂತಿರಲ್ಲ, ಈಗ ಮನುಷ್ಯ ಅಷ್ಟು ಒತ್ತಡಕ್ಕೆ ಒಳಗಾಗಿದ್ದಾನೆ. ಅವನ ಆ ಒತ್ತಡದ ಅಂದರೆ ಟೆನ್ಷನ್ ಮನುಷ್ಯನ ಒಂದು ಮೂರ್ತಿ ಮಾಡಿಸ್ಬೇಕು, ತಲೆ ಮೇಲೆ ಕೈ ಇಟ್ಕೊಂಡಿರೋ ಮೂರ್ತಿ. ಅಲ್ಲಿಗೆ ಇವು 3 ಮೂರ್ತಿ ಹಳೆವು, ಇದೊಂದು ಎಕ್ಸ್ಟ್ರಾ ಮೂರ್ತಿ. ಆ ರೀತಿ ಮನುಷ್ಯನ ಜೀವನ ಆಗಿದೆ. ಇದರ ಕಾರಣ ಏನು ಅಂದರೆ, ಮಲಗೋದಿಕ್ಕೆ ಸರಿಯಾದ ಸಮಯದಲ್ಲಿ ಮಲಗೋದಿಲ್ಲ, ಸರಿಯಾದ ಸಮಯದಲ್ಲಿ ಏಳೋದಿಲ್ಲ, ಸರಿಯಾದ ನಿರ್ದೋಷ ಶುದ್ಧವಾದ ಆಹಾರ ಇಲ್ಲ, ಮತ್ತೆ ಮನೆಯಲ್ಲಿ ಶಾಸ್ತ್ರದ ಸ್ವಾಧ್ಯಾಯ ಇಲ್ಲದ ಕಾರಣದಿಂದ ಮನುಷ್ಯನಿಗೆ ಇಷ್ಟು ಮಾನಸಿಕ ಒತ್ತಡಗಳು ಪ್ರಾರಂಭ ಆಗಿದ್ದಾವೆ. ಭಗವಾನರು ಹೇಳಿದಂತೆ ದೇವ ಪೂಜೆ, ಗುರುಪಾದ, ಸ್ವಾಧ್ಯಾಯ, ಸಂಯಮ, ತಪ, ದಾನಗಳನ್ನ ಅಕಸ್ಮಾತ್ ಏನಾರು ಅವನು ಮಾಡ್ತಾ ಇದ್ರೆ ಈ ರೀತಿ ಅವನ ಜೀವನದಲ್ಲಿ ಆಗುವುದಿಲ್ಲ. ಶುದ್ಧ ಆಹಾರ ಮಾಡಿ, ರಾತ್ರಿ ಭೋಜನ ತ್ಯಾಗ ಮಾಡಿ, ಕಂದ ಮೂಲಾದಿ ತ್ಯಾಗ ಮಾಡಿ, ಗರಿಷ್ಠ ಆಹಾರಗಳನ್ನು ತ್ಯಾಗ ಮಾಡಿದ್ರೆ ಈ ರೀತಿ ಮನುಷ್ಯನಿಗೆ ಮಸ್ತಿಷ್ಕದಲ್ಲಿ ಒತ್ತಡ ಆಗುವುದಿಲ್ಲ.